ನಮ್ಮನೆ ಇಯರ್ ಎಂಡ್ ಸ್ಪೆಷಲ್ ಅಂತ ಹೇಳಿದ್ರೆ ಚಿಕನ್ ಡ್ರೈ ಫ್ರೈ ಮತ್ತು ಚಿಕನ್ ಬಿರಿಯಾನಿ ಮಾಡಿದ್ದೆ. ಸೊ ಹಾಗೆ ಕೇಕ್ ಕಟ್ಟಿಂಗು ಮತ್ತು ನಾನ್ ವೆಜ್ ಊಟ. ಈ ರೀತಿಯಾಗಿ ಇವತ್ತಿನ ವರ್ಷದ 2024ಗೆ ಬಾಯ್ ಹೇಳ್ತಾ 2025ಗೆ ಹಾಯ್ ಹೇಳಿದ್ವಿ. ನನ್ನ ಮಗ ಸ್ಕೂಲಿಂದ ಬರೋದನ್ನೇ ಕಾಯ್ತಾ ಇದ್ದೆ. ಮಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಬೆಳಗ್ಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮಗ ಬರಲಿ ಅಂತ ಕಾಯ್ತಾ ಇದ್ದೆ. ಸೊ ಹೊಸ ವರ್ಷ ಬಂತು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಒಂಥರ ಹಬ್ಬ. ಯುಗಾದಿ ನಮಗೆ ಸ್ಪೆಷಲಿ ಹಬ್ಬ ಆದರೂ ಕೂಡ ಇದು ಇಯರ್ ಚೇಂಜ್ ಆಗುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಸ್ಪೆಷಲ್ ಅನಿಸ್ತು. ಸೊ ಮಗ ಬಂದ ತಕ್ಷಣ ನಾನು ಕೂಡ ಕೇಕ್ ಅಂಗಡಿಗೆ ಹೋಗಿ ಕೇಕ್ ತೊಗೊಂಡು, ಸೊ ಇದು ತುಂಬಾ ಆಫರ್ ಎಲ್ಲ ಇಟ್ಟಿದ್ರು. ಬಟ್ ನಾವಿಬ್ಬರೇ ಆಗಿರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟೇ ತೊಗೊಂಡ್ವಿ. ಅದಕ್ಕೊಂದು ಜ್ಯೂಸ್ ಕೂಡ ಫ್ರೀಯಾಗಿ ಸಿಕ್ತು. ನಂತರ ಚಿಕನ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ಮಗ ಟ್ಯೂಷನ್ಗೆ ಹೋಗೋ ಟೈಮು, ಸೊ ಅವ್ನು ಟ್ಯೂಷನ್ಗೆ ಹೋದ. ಅವ್ನು ಬರೋಷ್ಟರಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡ್ಕೊಂಡು ಚಿಕನ್ ಡ್ರೈ ಫ್ರೈಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಬಂದ ಮಗನೇ. ಏನು ಸ್ಮೆಲ್ ಬರ್ತಾ ಇಲ್ಲ ನಿಮಗೆ? ಹೌದಾ? ಟ್ಯೂಷನ್ ಪಕ್ಕನೇ ಬಿರಿಯಾನಿ ಮಾಡ್ತಿದ್ರು. ಹೌದಾ? ನೋಡ್ದ, ಅದಕ್ಕೆ ನಾನು ಮಾಡಿದ್ದು ನಿನಗೋಸ್ಕರ. ಎಷ್ಟು ಬಂತು? 1.5 kg. 2 kg-ನಲ್ಲಿ 2 kg 250 ಗ್ರಾಮ್ ಅಂದರೆ ಎಷ್ಟಪ್ಪ? 250 ಅಲ್ಲ, ಒಂದು 100 ಗ್ರಾಮ್ ಅಷ್ಟೇ ಇದ್ದಿದ್ದು. ಎರಡು ಅಲ್ಲಿ ಚೀಟಿ ನೋಡು. ಬಿಡು, ಕೇಕಲ್ಲಿ ಇಡು, ಅದು ಐಸ್ ಕೇಕು. ಬಿರಿಯಾನಿ ನಿನಗೆ ಮಾಡಿರೋದು, ಇನ್ನೇ ನನಗೆ ಮಾಡಿರೋದು. ಈಗಲೂ ಬೇಡ, ಚಿಕನ್ ಫ್ರೈ ಬೇಡ ನಿನ್ನ ಜೊತೆಗೆ. ಎಲ್ಲ ಬೇಡ, ಎಲ್ಲ ಆದ್ಮೇಲೆ ಮಾಡೋದು. ನಮಸ್ಕಾರ ಎಲ್ರಿಗೂ, ಹ್ಯಾಪಿ ನ್ಯೂ ಇಯರ್. ಆಫ್ ಮಾಡ ಬಾಬು. ಎಲ್ರಿಗೂ ನಮಸ್ಕಾರ. ಸೊ ಹೊಸ ವರ್ಷ ಬರ್ತಾ ಇದೆ. ಸೊ ನ್ಯೂ ಇಯರ್ ಎಂಡ್ ಇವತ್ತು, ಹಾಗೆಯೇ ನಾಳೆ ಬಂದು ಹೊಸ ವರ್ಷ ಬರುತ್ತೆ. ಎಲ್ಲರೂ ಕೂಡ ಒಳ್ಳೇದಾಗಲಿ. ಸೊ ಮನಸ್ಸು ಎಲ್ಲ ಕೂಡ ಚೆನ್ನಾಗಿಟ್ಕೋಬೇಕು. ನನಗೆ 2023 ಅಷ್ಟು ಚೆನ್ನಾಗಿರಲಿಲ್ಲ. ಬಿಗಿನಿಂಗ್ ತುಂಬಾ ಚೆನ್ನಾಗಿತ್ತು. ಎಂಡಲ್ಲಿ ನವಂಬರ್ ತಿಂಗಳಲ್ಲಿ ನನಗೆ ತುಂಬಾ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ಹಾಗಾಗಿ ನಾನು 23ನ ಮರೆಯೋಕ್ಕಾಗೋದಿಲ್ಲ. ಸೊ ಆ ಥರ ಯಾರಿಗೂ ಆಗದೆ ಇರಲಿ. ಸೊ ನೆಕ್ಸ್ಟ್ ಹಾಗೆಯೇ ಅಂದರೆ ನನ್ನಿಂದ ಬೇರೆಯವ್ರಿಗಾಗಲಿ, ಬೇರೆಯವರಿಂದ ನನಗಾಗಿದ್ದು. 24 ಬಂದು 50-50, ಒಂದು ಅರ್ಧ ಒಳ್ಳೇದಾಗಿದೆ, ಅರ್ಧ ಕೆಟ್ಟದಾಗಿದೆ. ಅರ್ಧ ಕೆಟ್ಟದ್ದು ಅಂತ ಹೇಳಿದರೆ ನಮ್ಮ ತಾತನ ಕಳ್ಕೊಂಡ್ವಿ 24ಅಲ್ಲಿ. ಸೊ ಅದೊಂದು ತುಂಬಾ ಬ್ಯಾಡ್ ಅನಿಸ್ತು. ಅದು ಬಿಟ್ಟರೆ 25th ಇನ್ನು ಬಿಗಿನಿಂಗ್ ಅಲ್ಲ, ನೋಡೋಣ. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಅವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾವು ಬೇರೆಯೇ ಪ್ಲ್ಯಾನ್ ಮಾಡಿದ್ವಿ, ಎಲ್ಲಾದರೂ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಈಗ ಸ್ಕೂಲ್ ಬೇರೆ ಇದೆ, ಸ್ಯಾಟರ್ಡೆ ಸಂಡೇ ಆ ಥರ ಬಂದರೆ ಮಾಡ್ಬೋದಾಗಿತ್ತು. ಜೊತೆಗೆ ಅವನಿಗೆ ಸ್ಕೂಲ್ ಬೇರೆ ಇದೆ, ಮತ್ತು ಪರ್ಸ್ನಲ್ ಕೆಲವೊಂದು ಪ್ರಾಬ್ಲಮಿಂದ ಹೊರಗಡೆ ಹೋಗೋಕ್ಕಾಗಲಿಲ್ಲ. ಸೊ ಈ ಟೈಮಲ್ಲಿ ಸ್ವಲ್ಪ ರಶ್ ಎಲ್ಲ ಇರುತ್ತಲ್ಲ, ಹೋಟೆಲ್ ಅದು ಇದು ಎಲ್ಲ ಅಂತ. ಸೊ ಹಾಗಾಗಿ ಮನೆಯಲ್ಲೇ ಹಸ್ಬೆಂಡ್ ಬೇರೆ ಎಲ್ಲ ಪಾರ್ಟಿ ಇದ್ದಾರೆ ಅಂತೆಲ್ಲ ಹೋದರು. ಸೊ ಹಾಗಾಗಿ ನಾನು ಮತ್ತು ಮಗ ಇಬ್ಬರೇ ಸುಮ್ಮನೆ ಇರೋಕ್ಕೆ ನಮಗೂ ಬೇಜಾರಾಯಿತು ಮಗನಿಗೋಸ್ಕರ. ಚಾಕಿಲಿ 2024 ಅಂತಾನೆ ಇಲ್ಲ ಪಾಪ, ಇಲ್ಲಿ 25 ಕಣಮ್ಮ. ಸಾರಿ 25. ನೀನು ಮೂಗೆಲ್ಲ ಮುಡ್ಕೊಂಡು ಕೇಕ್ ಕಟ್ ಮಾಡಬೇಡಪ್ಪ ನೀನು. ಮೂಗು ಮುಡ್ತಾರೆ ಮೇಲ್ಗಡೆ. ಆಯಿತು, ಬಾ ಕಟ್ ಮಾಡ್ತೀಯಾ? ಒಂದು ನಿಮಿಷ ಇರು. ಸೊ ಹ್ಯಾಪಿ ನ್ಯೂ ಇಯರ್ 2025. 24 ಎಂಡ್ ಆಯಿತು, 25 ಬರ್ತಾಯಿದೆ. ಸೊ ಕೇಕ್ ಕಟ್ ಮಾಡ್ತಾ ಇದ್ದೀವಿ ಇವಾಗ. ಸಿಂಪಲ್ ಆಗಿ ನಾನು ನನ್ನ ಮಗ. ವೆಯ್ಟ್ ಐ ವಿಲ್ ಆಲ್ಸೋ ಕಮ್, ಐ ವಿಲ್ ಆಲ್ಸೋ ಜಾಯಿನ್ ವಿತ್ ಯು.